ನಮಸ್ಕಾರ ಎಲ್ಲರಿಗೂ. ಶಿವಪುರಾಣದ 13ನೇ ಅಧ್ಯಾಯದ ಕೊನೆಯ ಭಾಗಕ್ಕೆ ಎಲ್ಲರಿಗೂ ಸ್ವಾಗತ. ಸೂತ ಪುರಾಣಿಕರು ಋಷಿಗಳಲ್ಲಿ ಹೇಳ್ತಾರೆ, ನಾನು ಈಗ ನ್ಯಾಯದಿಂದ ಧನೋಪಾರ್ಜನೆಯ ವಿಧಿಯನ್ನು ಹೇಳ್ತೇನೆ ಕೇಳಿ ಅಂತ. ಮುಂದೆ ಅವರು ಹೇಳ್ತಾ ಹೋಗ್ತಾರೆ ನ್ಯಾಯದಿಂದ ಧನೋಪಾರ್ಜನೆಯ ವಿಧಿಯನ್ನು. ಬ್ರಾಹ್ಮಣರು ಸದಾ ಸಾವಧಾನವಾಗಿದ್ದು ವಿಶುದ್ಧ ದಾನ ಗ್ರಹಣ ಹಾಗೆಯೇ ಯಜ್ಞವನ್ನು ಮಾಡುವುದರಿಂದ ಧನಾರ್ಜನೆಯನ್ನು ಮಾಡಬೇಕು. ಇದಕ್ಕಾಗಿ ದೀನತೆಯನ್ನು ತೋರಿಸಬಾರದು, ಅತ್ಯಂತ ಕ್ಲೇಶ ಕರ್ಮವನ್ನು ಕೂಡ ಮಾಡಬಾರದು. ಕ್ಷತ್ರಿಯನಾದವನು ಬಾಹುಬಲದಿಂದ ಧನಾರ್ಜನೆಯನ್ನು, ಹಾಗೆಯೇ ವೈಶ್ಯರು ಕೃಷಿ ಹಾಗೆಯೇ ಗೋರಕ್ಷಣೆಯಿಂದ ನ್ಯಾಯದಿಂದ ಸಂಗ್ರಹಿಸಿದಂತಹ ಧನದ ದಾನವನ್ನು ಮಾಡುವುದರಿಂದ ದಾನಿಗೆ ಜ್ಞಾನದ ಸಿದ್ಧಿಯಾಗ್ತದೆ. ಮೋಕ್ಷ ಸಿದ್ಧಿಗೆ ಇದು ಸುಲಭವಾದದ್ದು. ಮೋಕ್ಷದಿಂದ ಸ್ವರೂಪದ ಸಿದ್ಧಿಯಾಗ್ತದೆ. ಮುಕ್ತನಾದಂತಹ ಪುರುಷನಿಗೆ ಅದರಿಂದ ಪರಮಾನಂದದ ಅನುಭವವಾಗ್ತದೆ. ಹೇ ಬ್ರಾಹ್ಮಣರೇ, ಮನುಷ್ಯರಿಗೆ ಇದು ಸತ್ಸಂಗದಿಂದ ಪ್ರಾಪ್ತವಾಗ್ತದೆ. ಗೃಹಸ್ಥಾಶ್ರಮದಲ್ಲಿ ಇರುವಂಥವ ಧನಧಾನ್ಯವೇ ಮುಂತಾದ ವಸ್ತುಗಳನ್ನು ದಾನ ಮಾಡಬೇಕು. ತನ್ನ ಹಿತವನ್ನು ಬಯಸುವ ಗೃಹಸ್ಥ ಯಾವ ಯಾವ ಕಾಲದಲ್ಲಿ ಯಾವ ಯಾವ ಧಾನ್ಯಾದಿ ವಸ್ತುಗಳು ಉತ್ಪನ್ನವಾಗುತ್ತವೆಯೋ ಅದನ್ನು ಬ್ರಾಹ್ಮಣರಿಗೆ ದಾನ ಮಾಡಬೇಕು. ತೃಷಾ ನಿವೃತ್ತಿಗಾಗಿ ನೀರು ಹಾಗೂ ಕ್ಷುಧಾರೂಪಿ ರೋಗದ ಶಾಂತಿಗಾಗಿ ಅನ್ನದಾನವನ್ನು ಮಾಡಬೇಕು. ಗದ್ದೆ, ಧಾನ್ಯ, ಬೇಯಿಸದ ಅನ್ನ ಹಾಗೆಯೇ ಭಕ್ಷ್ಯ, ಭೋಜ್ಯ, ಲೇಹ್ಯ ಮತ್ತು ಚೋಷ್ಯ ಈ 4 ಪ್ರಕಾರದ ಸಿದ್ಧ ಅನ್ನದಾನವನ್ನು ಮಾಡಬೇಕು. ಯಾರ ಅನ್ನವನ್ನು ತಿಂದು ಮನುಷ್ಯ ಎಲ್ಲಿಯವರೆಗೆ ಕಥಾಶ್ರವಣವೇ ಮುಂತಾದ ಸದ್ಧರ್ಮದ ಪಾಲನೆಯನ್ನು ಮಾಡ್ತಾನೋ ಅಲ್ಲಿಯವರೆಗೆ ಅವನಿಂದ ಮಾಡಲ್ಪಟ್ಟ ಪುಣ್ಯ ಫಲದ ಅರ್ಧ ಭಾಗವು ಮಾಡಿದವರಿಗೆ ಸಿಗ್ತದೆ. ಇದರಲ್ಲಿ ಸಂಶಯವಿಲ್ಲ. ದಾನವನ್ನು ತೆಗೆದುಕೊಳ್ಳುವ ಪುರುಷ ದಾನದಿಂದ ಹೊಂದಿದ ವಸ್ತುಗಳ ದಾನ ಅಥವಾ ತಪಸ್ಸನ್ನು ಮಾಡಿ ಪ್ರತಿಗ್ರಹಜನಿತ ಪಾಪದ ಶುದ್ಧಿಯನ್ನು ಮಾಡಬೇಕು. ಇಲ್ಲದೇ ಇದ್ದಲ್ಲಿ ಆತ ರೌರವ ನರಕವನ್ನು ಹೊಂದುತ್ತಾನೆ. ತನ್ನ ಧನದಲ್ಲಿ 3 ಭಾಗವನ್ನು ಮಾಡಬೇಕು. 1 ಭಾಗ ಧರ್ಮಕ್ಕಾಗಿ, 2ನೇ ಭಾಗ ವೃದ್ಧಿಗಾಗಿ, 3ನೇ ಭಾಗ ತನಗಾಗಿ ಉಪಯೋಗಿಸಿಕೊಳ್ಳತಕ್ಕದ್ದು. ನಿತ್ಯ, ನೈಮಿತ್ತಿಕ ಮತ್ತು ಕಾಮ್ಯ ಈ 3 ಪ್ರಕಾರದ ಕರ್ಮಗಳನ್ನು ಧರ್ಮಾರ್ಥಕ್ಕಾಗಿ ಇಟ್ಟಿರುವ ಧನದಲ್ಲಿ ಮಾಡಬೇಕು. ಸಾಧಕನಾದವನು ವೃದ್ಧಿಗಾಗಿ ಇಟ್ಟಿರುವ ಹಣದಲ್ಲಿ ಧನದ ವೃದ್ಧಿಯಾಗುವಂತೆ ವ್ಯವಹಾರವನ್ನು ಮಾಡಬೇಕು. ಉಪಭೋಗಕ್ಕಾಗಿ ಇಟ್ಟಿರುವ ಹಣದಲ್ಲಿ ಹಿತಕಾರಕ, ಪರಿಮಿತ ಹಾಗೂ ಪವಿತ್ರವಾಗಿ ಭೋಗವನ್ನು ಮಾಡಬೇಕು. ಖೇತಿ ಅಂತಂದರೆ ಬೇಸಾಯದಿಂದ ಹೊಂದಿದ ಹಣದ 10 ಅಂಶವನ್ನು ದಾನ ಮಾಡಿ ಇದರಿಂದ ಪಾಪದ ಶುದ್ಧಿಯಾಗ್ತದೆ. ಶೇಷಧನದಿಂದ ಧರ್ಮ ವೃದ್ಧಿ ಉಪಭೋಗವನ್ನು ಮಾಡಿ ಶ್ರೇಷ್ಠ ಬ್ರಾಹ್ಮಣರು ದಾನದಲ್ಲಿ ಗಳಿಸಿದ ಶುದ್ಧ ಪದಾರ್ಥಗಳ ಚತುರ್ಥಾಂಶವನ್ನು ದಾನ ಮಾಡಬೇಕು. ಅಕಸ್ಮಾತ್ ಗಳಿಸಿದ ಹಣದ ಅರ್ಧ ಭಾಗ ದಾನ ಮಾಡಬೇಕು. ಅಸತ್ ಪ್ರತಿಗ್ರಹ ಅಂದರೆ ದೂಷಿತ ದಾನದಲ್ಲಿ ಗಳಿಸಿದ ಸಂಪೂರ್ಣ ಪದಾರ್ಥವನ್ನು ಸಮುದ್ರದಲ್ಲಿ ಹಾಕಬೇಕು. ತನ್ನ ಭೋಗದ ಸಮೃದ್ಧಿಗಾಗಿ ಬ್ರಾಹ್ಮಣರನ್ನು ಕರೆದು ದಾನವನ್ನು ಮಾಡಬೇಕು. ಯಾರಾದರೂ ಯಾಚಕರು ಬೇಡಿದಾಗ ಸಾಧ್ಯವಾದಷ್ಟು ಮಟ್ಟಿಗೆ ಆ ಪದಾರ್ಥ ಆ ವಸ್ತುವನ್ನು ಅವರಿಗೆ ಕೊಡಬೇಕು. ತನ್ನ ಶಕ್ತಿಯಾನುಸಾರ ಕೊಡಬೇಕು. ಒಂದು ವೇಳೆ ಯಾಚಕರಿಗೆ ದಾನ ನೀಡದೇ ಇದ್ದಲ್ಲಿ ಇನ್ನೊಂದು ಜನ್ಮದಲ್ಲಿ ಆ ಋಣವನ್ನು ತೀರಿಸಬೇಕಾಗ್ತದೆ. ವಿದ್ವಾಂಸರು ಇನ್ನೊಬ್ಬರ ದೋಷವನ್ನು ವರ್ಣಿಸಬಾರದು. ಹೇ ಬ್ರಹ್ಮನ್, ವಿದ್ವಾಂಸರು ಇನ್ನೊಬ್ಬರ ಹೃದಯದಲ್ಲಿ ದ್ವೇಷವನ್ನು ಉಂಟು ಮಾಡುವಂತಹ ಮಾತನ್ನು ಆಡಬಾರದು. ಐಶ್ವರ್ಯದ ಸಿದ್ಧಿಗಾಗಿ 2 ಸಂಧ್ಯಗಳಲ್ಲಿ ಅಗ್ನಿಹೋತ್ರವನ್ನು ಮಾಡಬೇಕು. 2 ಬಾರಿ ಸಾಧ್ಯವಿಲ್ಲದಿದ್ದಲ್ಲಿ ಒಮ್ಮೆ ಸೂರ್ಯ ಮತ್ತು ಅಗ್ನಿಗಳಿಗೆ ವಿಧಿಪೂರ್ವಕ ಆಹುತಿಯನ್ನು ಹಾಕಿ ತೃಪ್ತಿಪಡಿಸತಕ್ಕದ್ದು. ಅಕ್ಕಿ, ಧಾನ್ಯ, ತುಪ್ಪ, ಫಲ, ಕಂದ ಹಾಗೆಯೇ ಹವಿಸ್ಸು ಇದರಿಂದ ವಿಧಿಪೂರ್ವಕವಾಗಿ ಸ್ಥಾಲೀಪಾಕವನ್ನು ಮಾಡಿ ಯಥೋಚಿತ ರೀತಿಯಲ್ಲಿ ಸೂರ್ಯ ಹಾಗೂ ಅಗ್ನಿಗೆ ಆಹುತಿಯನ್ನು ಅರ್ಪಿಸಿ ಸಂತುಷ್ಟಿಯನ್ನು ಮಾಡಬೇಕು. ಅಕ್ಕಿ, ಧಾನ್ಯಗಳು, ತುಪ್ಪ, ಫಲ, ಕಂದ, ಹವಿಷ್ಯದಿಂದ ಸ್ಥಾಲೀಪಾಕವನ್ನು ಮಾಡಬೇಕು. ಅದೇ ರೀತಿಯಾಗಿ ಸೂರ್ಯ ಮತ್ತು ಅಗ್ನಿಗೆ ಅದನ್ನು ಅರ್ಪಿಸಿ ಒಂದು ವೇಳೆ ಭವಿಷ್ಯದ
ಅಭಾವವಾದಲ್ಲಿ ಹೋಮ ಮಾತ್ರವನ್ನು ಮಾಡಿ ಸಂಧ್ಯಾಕಾಲದಲ್ಲಿ ಜಪ ಮಾತ್ರ ಅಥವಾ ಸೂರ್ಯನಿಗೆ ವಂದನೆಯನ್ನು ಮಾತ್ರ ಮಾಡಿದರೂ ಅದು ಸಾಕಾಗ್ತದೆ. ಆತ್ಮಜ್ಞಾನದ ಇಚ್ಛೆ ಇರುವ ಹಾಗೆಯೇ ಧನವನ್ನು ಇಚ್ಛಿಸುವ ಪುರುಷರು ಈ ರೀತಿಯಾಗಿ ವಿಧಿವತ್ ಉಪಾಸನೆಯನ್ನು ಮಾಡಬೇಕು. ಯಾರು ಸದಾ ಬ್ರಹ್ಮಯಜ್ಞದಲ್ಲಿ ತತ್ಪರರಾಗಿರ್ತಾರೋ, ದೇವತೆಗಳ ಪೂಜೆಯನ್ನು ಮಾಡುವರೇ, ನಿತ್ಯ ಅಗ್ನಿ ಪೂಜೆ ಗುರುಪೂಜೆಯಲ್ಲಿ ಅನುರಕ್ತರು, ಹಾಗೆಯೇ ಬ್ರಾಹ್ಮಣರನ್ನು ತೃಪ್ತಿಪಡಿಸ್ತಾರೋ ಎಲ್ಲರೂ ಸ್ವರ್ಗಲೋಕಕ್ಕೆ ಭಾಗಿಯಾಗುವರು. ಇಲ್ಲಿಗೆ ಶಿವಪುರಾಣದ ವಿಘ್ನೇಶ್ವರ ಸಂಹಿತೆಯ ಸದಾಚಾರ ವರ್ಣನೆ ಎಂಬ 13ನೇ ಅಧ್ಯಾಯ ಸಮಾಪ್ತವಾಗ್ತದೆ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.